ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ಒಂದು ಗೆಸ್ಸಿಂಗ್ ಚಾಲೆಂಜು. ಸೊ ಗೆಸ್ ದ ಫುಡ್ ಆರ್ ಗೆಸ್ ದ ಡಿಶ್. ಒಂದು ಡಿಶ್ನ ಗೆಸ್ ಮಾಡೋ ಅಂಥದ್ದು, ಯಾರು ಫಸ್ಟ್ ಗೆಸ್ ಮಾಡಿದ್ರೆ ಅವರೇ ವಿನ್ನರ್ಸು. ಆ ಥರ ಒಂದು ಚಾಲೆಂಜ್ನ ಮಾಡ್ತಾಯಿದ್ದೀವಿ ಇವತ್ತು. ಚಿನ್ನು, ನೀನೊಂದು ಡಿಶ್ ಹೆಸರಿಟ್ಕೋಬೇಕು, ಗೊತ್ತಲ್ಲ ರೂಲ್ಸ್ ಎಲ್ಲನೂ. ಸೊ ರೂಲ್ಸ್ ಎಲ್ಲ ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ. ನಿನ್ನ ಡಿಶ್, ನನ್ನ ಡಿಶ್ ಇದು ಫ್ರೆಂಡ್ಸ್, ಇಲ್ಲಿ ಹಾಕ್ತೀವಿ. ಓಕೆ, ಫಸ್ಟ್ ನೀನೇ ಕ್ವಶನ್ ಕೇಳ್ತೀಯ? ನಾನು ಫಸ್ಟ್ ಕ್ವಶನ್ ಅಂದ್ರೆ ಕೊಡ್ತೀನಿ. ಸೈಡ್ ಕೋರ್ಸ್ ಮೈನ್ ಕೋರ್ಸ್ ಇಲ್ಲ? ಮೇನ್ ಕೋರ್ಸ್. ಮೈನ್ ಕೋರ್ಸ್. ನಿಂದು ಸೈಡ್ ಡಿಶಾ, ಮೇನ್ ಕೋರ್ಸಾ, ಸ್ಟಾರ್ಟರ್ಸಾ? ನಂದು ಮೈನ್ ಕೋರ್ಸ್ ಥರನೇ ನಾನು ಮನೇಲಿ ತಗೊತೀನಿ, ಬಟ್ ಹೋಟೆಲ್ಸ್ ಎಲ್ಲಾದರೆ ಫುಲ್ ಮೀಲ್ಸಲ್ಲಿ ಅದು ಸ್ವಲ್ಪ ಸ್ವಲ್ಪ ಕೊಡ್ತಾರೆ. ಓಕೆ, ನಿನ್ನ ಕ್ವಶನ್ ಇವಾಗ. ನಿಂದು ನಾನು ಕೇಳಿದೆ ಅಲ್ವಾ, ಏನು ಮೇನ್ ಕೋರ್ಸ್ ಸ್ಟಾರ್ಟರ್ಸ್? ನೀನು ಅದೇ ಕೇಳ್ತಾ ಇದೆಯಾ? ನಂದು ಮೇನ್ ಕೋರ್ಸೇ. ನಾನು ಹೇಳಿದೆ ಅಲ್ವಾ ಫಸ್ಟ್, ಅದೇ ಕ್ವಶನೇ ಕೇಳಿದ್ದು ನೀನು. ನಿಮ್ಮದ್ರಲ್ಲಿ ವೆಜಿಟೇಬಲ್ಸ್ ತರಕಾರಿ ಎಲ್ಲ ಹಾಕ್ತಾರಾ? ವೆಜಿಟೇಬಲ್ಸ್ ಎಲ್ಲ ಬೆಳೆಸ್ತಾರೆ. ಒಗ್ಗರಣೆ ಹಾಕ್ತಾರಾ? ಹಾಕ್ತಾರೆ. ಒಂದೇ ಕ್ವಶನ್ ಒಂದ್ಸತಿಗೆ ಒಂದೇ ಕ್ವಶನ್, ಓಕೆನಾ? ಓಕೆ, ನಿನ್ನ ಫುಡ್ ಐಟಮಲ್ಲಿ ವೆಜಿಟೇಬಲ್ಸ್, ದಾಲ್ಸ್ ಏನಾದರೂ ಯೂಸ್ ಮಾಡ್ತಾರಾ? ದಾಲ್ಸ್ ಏನಿಲ್ಲ, ವೆಜಿಟೇಬಲ್ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನಿನ್ನ ಕ್ವಶನ್. ಒಗ್ಗರಣೆ ಹಾಕ್ತಾರೆ ಅಂದೆಲ್ಲ. ಓಕೆ, ಒಗ್ಗರಣೆ ಆದ್ಮೇಲೆ ಏನೇನು ಮಾಡ್ತಾರೆ? ಧನಿಯಾ ಪೌಡರ್ ಏನಾದರೂ ಹಾಕ್ತಾರೆ? ಧನಿಯಾ ಪೌಡರ್, ಮಸಾಲೆ ಪೌಡರ್ ಈ ಥರ? ಅದೆಲ್ಲ ಧನಿಯಾ ಪೌಡರ್, ಮಸಾಲೆ ಪೌಡರ್ ಎಲ್ಲ ಹಾಕಲ್ಲ. ಅದಕ್ಕೆ ಅಂತ ಒಂದು ಮಸಾಲೆ ಪ್ರಿಪೇರ್ ಮಾಡಿದ್ರೆ ಹಾಕ್ತಾರೆ. ವೈಟ್ ರೈಸ್ ಅದು ನಿಮ್ಮದು? ಒಂದೇ ಕ್ವಶನ್, ಒಂದ್ಸತಿಗೆ ಒಂದೇ ಕ್ವಶನ್, ಓಕೆನಾ? ನಿನ್ನ ಫುಡ್ನ ಸ್ವಲ್ಪ ಕೂಲ್ ಆದ್ಮೇಲೆ ತಿಂದ್ರೆ ಚೆನ್ನಾಗಿರುತ್ತಾ, ಇಲ್ಲ ಹಾಟ್ ಆಗಿ ಹಂಗೆ ತಿನ್ಬೇಕಾ? ಒಂದು ಮೀಡಿಯಂ ಹಾಟ್ ಆಗಿರ್ಬೇಕು, ಯಾಕಂದ್ರೆ ಫುಲ್ ಬಿಸಿ ಇದ್ರೂ ಟೇಸ್ಟ್ ಗೊತ್ತಾಗಲ್ಲ. ಮೀಡಿಯಂ ಹಾಟ್ ಆಗಿರ್ಬೇಕು. ಓಕೆ, ಸ್ವಲ್ಪ ಮೀಡಿಯಂ ಹಾಟ್ ಇದ್ರೆ ತಿನ್ಬೋದು ಅಂತ ಹೇಳ್ದೆ ಅಲ್ವಾ ನೀನು? ನೀನು ಕ್ವಶನ್ ಕೇಳು. ಅದೇ ಕೇಳಿದೆ, ಆ ವೈಟ್ ನಿನ್ನ ವೈಟ್ ರೈಸ್ ಕಲರ್ ಇದ್ರೂ ಮಸಾಲೆ ಬಳಸ್ಬೇಕು ಅದಕ್ಕೆ? ಹೌದು, ಮಸಾಲೆ ಬಳಸ್ಬೇಕು. ಗೀ ರೈಸಾ? ಅಲ್ಲ. ಓಕೆ, ನಿನ್ನ ಫುಡ್ ಐಟಮ್ಗೆ ಅದಕ್ಕೆ ಅಂತ ಸ್ಪೆಷಲ್ ಮಸಾಲ ಏನಾದರೂ ಯೂಸ್ ಮಾಡ್ತಾರಾ, ಇಲ್ಲ ಪ್ಲೇನ್ ಆಗಿ ಬರೀ ಒಗ್ಗರಣೆ? ಮಸಾಗಿರುತ್ತೆ ಅಂದ್ರೆ ಮಸಾಲೆ ಯೂಸ್ ಮಾಡ್ಬೋದು ಅದಕ್ಕೆ? ಮಾಡ್ಬೋದು, ಬೇಕಂದ್ರೆ ನಿಂಗೆ ಬೇಕಂದ್ರೆ. ಜನರಲ್ ಆಗಿ ಮಾಡೋವಾಗ ಹೆಂಗ್ ಮಾಡ್ತಾರೆ ಅದ ಹೇಳು ನನಗೆ. ಮಾಡ್ದೇನೂ ಇರ್ಬೋದು, ಎರಡು ತರನೂ ತಿನ್ಬೋದು. ಓಕೆ, ಮಾಡದೇ ಇದ್ರೆ ಚೆನ್ನಾಗಿರುತ್ತೆ ಹಾಗೆ. ಸರಿ, ನಿನ್ನ ಕ್ವಶನ್ ಇವಾಗ. ಇನ್ನೇನು ಎಷ್ಟು ವಿಜಲ್ ಇಡಿಸ್ಬೇಕು ರೈಸ್ ಹೆಂಗೆ? ಮಸಾಲ ಅಂದ್ರೆ ಮಸಾಲೆ ಎಲ್ಲ ರೆಡಿ ಆದ್ಮೇಲೆ ರೈಸ್ ಹಾಕೋದಾ, ಇಲ್ಲ ಅದು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನಿಂದು ಊಟ ನಿಂದೇಳು, ಗೊತ್ತಲ್ಲ ನಿಂದೇಳು. ನಿನಗೆ ನೀನ್ ಹೆಂಗ್ ಮಾಡ್ಕೊಂಡ್ರೆ? ರೈಸ್ ಆದ್ಮೇಲೆ ಒಗ್ಗರಣೆ ಹಾಕೊಂತೀವಿ. ರೈಸ್ ಆದ್ಮೇಲೆ ಒಗ್ಗರಣೆ ಹಾಕೊಂತೀವಿ. ಓಕೆ, ನನ್ನ ಕ್ವಶನ್ ಏನು ಅಂತ ಹೇಳಿದ್ರೆ, ನಿಂದು ಫುಡ್ ನಾರ್ಮಲ್ ರೈಸ್ ತರ ಇರುತ್ತಾ, ಇಲ್ಲಾಂದ್ರೆ ಲಿಕ್ವಿಡಿ ತರ ಇರುತ್ತಾ? ಅಂದ್ರೆ ಸ್ವಲ್ಪ ನೀರಾಗಿರುತ್ತಾ? ನೀರಿರಲ್ಲ, ನಾರ್ಮಲ್ ರೈಸ್ ತರ ಇರುತ್ತೆ. ವೆಜಿಟೇಬಲ್ಸ್ ಯೂಸ್ ಮಾಡ್ತಾರೆ, ನಾರ್ಮಲ್ ರೈಸ್, ಮಸಾಲೆ ಬೇಕಂದ್ರೆ ಹಾಕೋಬಹುದು. ಓಕೆ, ನಿನ್ನ ಕ್ವಶನ್ ಇವಾಗ. ಕ್ವಶನ್ ಕೇಳ್ತೀನಿ, ಅದ ಯೋಚನೆ ಮಾಡ್ತಾ ಇದ್ದಲ್ಲ. ರೈಸ್ ಆದ್ಮೇಲೆ ಒಗ್ಗರಣೆ ಹಾಕೋದಾ? ಒಗ್ಗರಣೆ ಆದ್ಮೇಲೆ ರೈಸ್ ಹಾಕೋದಾ? ಅವಾಗ ಆಯ್ತಲ್ಲ ಕ್ವಶನ್. ರೈಸ್ ಆದ್ಮೇಲೆ ಒಗ್ಗರಣೆ ಹಾಕೋದು. ರೈಸ್ ಆದ್ಮೇಲೆ ಒಗ್ಗರಣೆ ಹಾಕೋದು. ಕ್ವಶನ್ ಏನಿಲ್ಲ ಸದ್ಯಕ್ಕೆ, ಕ್ವಶನ್ ಕೇಳಿ. ಓಕೆ, ನಾನೇ ಕೇಳಲ್ಲ ನೆಕ್ಸ್ಟ್. ನೀನೇನು ಫುಡ್ ಐಟಮ್ ಇಟ್ಕೊಂಡಿದ್ಯಾ ಅದ್ರ ಜೊತೆಗೆ ರೈತ ಏನಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇಷ್ಟನಾ ನಿನಗೆ? ಚಟ್ನಿ ರೈತ ಯಾವ್ದಾದ್ರು, ಇಲ್ಲ ಅಂದ್ರೆ ಬರೀ ಹಂಗೆ ರೈಸ್ ತಿನ್ನಕ್ಕೆ ಇಷ್ಟನಾ ನಿನಗೆ? ಎರಡೂ ಥರ ಇಷ್ಟ ನನಗೆ. ನಾನು ಒಂದು ಹೇಳಿದ್ರೆ ವೆಜಿಟೇಬಲ್ ರೈಸಾ, ಪಲಾವ್?
ಏ ನಾನೇ ನೀನ್ ಗೆಸ್ ಮಾಡಿ ನನ್ನ ಫುಡ್ ಐಟಮ್. ಅಲ್ಲ ನನ್ನ ಫೇವ್ರೆಟ್ ಫುಡ್ ಅದು ಒಂದು. ಬಿರಿಯಾನಿ. ಅಲ್ಲ, ಬಿರಿಯಾನಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತಾ? ನೀನು ಲಿಕ್ವಿಡ್ ಅಂದ್ರೆ ಪೊಂಗಲ್ ಆ ಸ್ಟೈಲ್ ಅಲ್ಲಿ ಇರುತ್ತೆ. ಅವಾಗೇನೆ ಹೇಳಿದೆ ನಾನು. ದಾಲ್ ತಡ್ಕ. ಇದು ಅಲ್ಲ, ಕಿಚಡಿ. ಅಲ್ಲ, ಕಲರ್ ನಾನು ಗ್ರೀನ್ ಇರುತ್ತೆ ಅಂತ ಹೇಳಿದ್ನ. ನೀನ್ ಕಲರ್ ಕೇಳ್ದವಾಗ ಮಸಾಲೆ ಅಂತ ಹೇಳಿದ್ನ. ಮಸಾಲೆ ಧನಿಯಾ ಪೌಡರ್ ಎಲ್ಲ ಹಾಕ್ಬೇಕಾ ನಿಂದಕ್ಕೆ? ಇಲ್ಲ, ಅದಕ್ಕೆ ಅಂತ ಪ್ರಿಪೇರ್ ಮಾಡಿರೋ ಒಂದು ಮಸಾಲ ಹಾಕ್ತಾರೆ ಅಷ್ಟೇ. ಅದಕ್ಕೆ ಅಂತ ಪ್ರಿಪೇರ್ ಮಾಡಿರೋ ಮಸಾಲ? ಟೊಮೆಟೊ ರೈಸ್ ಅಲ್ಲ, ಟೊಮೆಟೊ ರೈಸ್ ಟೊಮೆಟೊ ರೈಸಿಗೆ ಬಿರಿಯಾನಿ ಮಸಾಲ ಅದೆಲ್ಲ ಹಾಕ್ತಿವಿ, ನೀರಾಗಿರಲ್ಲ. ವೈಟ್ ರೈಸ್ ಏನಲ್ಲ? ವೈಟ್ ರೈಸ್ ಅಲ್ಲ, ಮಸಾಲ ಅಂತ. ವೈಟ್ ರೈಸ್ ಅಂತ ಹೇಳಿದ್ನ ನಾನು. ರೈಸ್ ಆದ್ಮೇಲೆ ಕಲರ್ ವೈಟ್ ಇರುತ್ತೆ ರೈಸ್ ಅಂತ ಹೇಳಿದೆ. ಇಲ್ಲ, ನೀನ್ ಹೇಳಿದ್ರೆ ವೈಟ್ ಇರುತ್ತೆ ಅಂತ. ವೈಟ್ ಅಂದ್ಬಿಟ್ಟೆ ಅಲ್ಲ. ವಿಡಿಯೋ ನೋಡೋಣ, ಪ್ರೂಫ್ ಆಮೇಲೆ. ಯಾವ ಕಲರ್? ವೈಟ್ ಇರಲ್ಲ, ಅದು ಮಸಾಲೆ ಕಲರ್ ಇರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ರೆಡ್ಡಿಶ್ ಹಂಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಮತ್ತೆ ಓಕೆ ಸಿಜ್ವಾನ್ ರೈಸ್ ಅಲ್ಲ, ಸಿಜ್ವಾನ್ ರೈಸ್ ನೀರ್ ಇರುತ್ತೆ, ಪೊಂಗಲ್ ತರ ಇರುತ್ತೆ. ನೀರ್ ಹೌದು, ನೀನ್ ಆ ಪಾಯಿಂಟ್ಸ್ ಎಲ್ಲ ನೆನ್ಪಿಟ್ಕೊಬೇಕು, ಅವಾಗ ಆನ್ಸರ್ ಮಾಡಕ್ ಆಗುತ್ತೆ. ನೀರ್ ರೈಸ್ ಒಂದೇ ಒಂದು ಕ್ಲೂ ಕೊಡ್ಲಾ? ಅದ್ರ ಜೊತೆಗೆ ನಾವು ಸ್ನಾಕ್ಸ್ ತರ ತಿನ್ನೋದನ್ನ ಹಾಕೊಂಡ್ ತಿಂತೀವಿ. ಬಿಸಿಬೇಳೆ ಬಾತ್. ಎಸ್, ನನ್ ಫೇವ್ರೆಟ್ ಫುಡ್ ಅಂತ ಹೇಳ್ತಾ ಇದೀನಿ. ನೀರಾಗಿರುತ್ತೆ, ಮಸಾಲೆ ಕಲರ್ ಇರುತ್ತೆ ಅಂತ. ನೀರ್ ಇಲ್ಲ, ನಾನು ನೀರು ಕಾನ್ಸೆಪ್ಟ್ ಅಲ್ಲಿ ಬರ್ಲಿಲ್ಲ. ನೆನ್ಪಿಟ್ಕೊಬೇಕು, ಎಲ್ಲ ಪಾಯಿಂಟ್ಸ್ ನೆನ್ಪಿದ್ರೇನೆ ನಾವು ಆನ್ಸರ್ ಮಾಡಕ್ಕಾಗುತ್ತೆ. ಓಕೆನಾ? ಫಸ್ಟ್ ಚಾಲೆಂಜ್ ನಾನೇ ವಿನ್ ಆಗಿದೆ. ಈ ತರ ಇನ್ನು ತುಂಬಾ ಏನದು ಗೇಮ್ಸ್ ಚಾಲೆಂಜ್ಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್. ಮುಂದೆ ನೋಡೋಣ ಯಾರೆಷ್ಟು ವಿಡಿಯೋಸ್ ಅಲ್ಲಿ ವಿನ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ವ್ಲಾಗ್ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್. ಫಸ್ಟ್ ಟೈಮ್ ಗೇಮ್ ಆಡ್ತಾ ಇರೋದಲ್ವಾ, ಹಂಗಾಗಿ. ಸೊ ಇದ್ರಲ್ಲಿ ವಿನ್ ಆಗಿದ್ದು ನಾನೇನೆ. ಇವ್ರದ್ದು ನಾನು ಗೆಸ್ ಮಾಡಿಬಿಟ್ಟೆ ಪಲಾವ್ ಅಂತ. ಸೊ ಈ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀನೇನಾದ್ರೂ ಹೇಳ್ತೀಯಾ ನಮ್ಮ ಫ್ರೆಂಡ್ಸ್ಗೆ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಓಕೆ, ಧನ್ಯವಾದಗಳು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾರೆಲ್ಲ ಡೈಲಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ವಿಡಿಯೋಸ್ ಇನ್ನೂ ಮುಂದೆ ಬರ್ತಾ ಇರುತ್ತೆ. ನಿಮಗೆ ನಮ್ಮ ಕಡೆಯಿಂದ ಯಾವ ಥರ ವಿಡಿಯೋಸ್ ಬೇಕು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ 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 ಬಾಯ್. See you all in the next vlog. See you all in the next second vlog. Okay. Blast. Next vlog ನೀನು ವಿನ್ ಆಗ್ತೀಯಾ? ಬ್ಲಾಸ್ಟ್ ಮಾಡೋಣ. ಓಕೆ, ಟ್ರೈ ಮಾಡೋಣ. ನೆಕ್ಸ್ಟ್ ಟೈಮ್ ಇಂದ ಕ್ಯಾಶ್ ಪ್ರೈಸ್ ಸ್ವಲ್ಪ ಸೀರಿಯಸ್ ಆಗಿ ಆಡ್ಬೇಕು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.